ಬ್ರೇಕು ಮುನ್ನ ಹೇಳ್ತಾ ಇದೆ ಮುತ್ತಪರೈ ಪುತ್ರ ರಿಕಿ ರಾಯ್ ಮೇಲೆ ಗುಂಡಿನ ದಾಳಿ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟು ಅಥವಾ ಮತ್ತೊಂದು ಅನುಮಾನ ವ್ಯಕ್ತವಾಗ್ತಾ ಇದೆ ಅಂತ ಅವಾಗ ಡೀಟೇಲ್ಸ್ ಬರ್ತಾ ಇದೆ. ಮುತ್ತಪರೈ ಪುತ್ರ ರಿಕಿ ರಾಯ್ ಮೇಲೆ ಗುಂಡಿನ ದಾಳಿ ಆಯ್ತಲ್ಲ, ಮತ್ತೊಂದು ಅನುಮಾನ ಏನು ಅಂತಂದ್ರೆ ರಿಕಿ ರಾಯ್ ಮೇಲೆ ನಡೆದಿರೋದು ಮಿಸ್ ಫೈರಿಂಗಾ ಅಂತ. ಕಾರಣ ಏನು ಅಂತಂದ್ರೆ ರಿಕಿ ರಾಯ್ ತೋಟದ ಮನೆ ಇದೆಯಲ್ಲ, ಆ ತೋಟದ ಮನೆಯ ಸೆಕ್ಯೂರಿಟಿಗಳು ಅದೇ ರೀತಿಯ ಶಾರ್ಟ್ ಗನ್ ಅನ್ನ ಬಳಸ್ತಾರಂತೆ. ಮುತ್ತಪರೈ ಪುತ್ರ ರಿಕಿ ರಾಯ್ ಅಂಗರಕ್ಷಕರು ಅವರು ಕೂಡ ಅಷ್ಟೇ ಶಾರ್ಟ್ ಗನ್ ಅನ್ನ ಯೂಸ್ ಮಾಡ್ತಾರೆ. ರಿಕಿ ರಾಯ್ ಸೆಕ್ಯೂರಿಟಿ, ರಿಕಿ ರಾಯ್ ಸ್ವತಃ, ಜೊತೆಗೆ ಅವರ ಅಂಗರಕ್ಷಕರು ಅವರಲ್ಲೇ ಏನೋ ಮಿಸ್ಫೈರ್ ಆಗಿರೋ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು. ಶಾರ್ಟ್ ಗನ್ ನಲ್ಲಿ ರಿಕಿ ರಾಯ್ ಮೇಲೆ ಫೈರಿಂಗ್ ಆಗಿದೆ. ಇದೇ ಈಗ ಪೊಲೀಸರಿಗೆ ಸಾಕಷ್ಟು ಅನುಮಾನವನ್ನ ಹುಟ್ಟಿಸ್ತಾ ಇರೋದು. ಶಾರ್ಟ್ ಗನ್ ನಲ್ಲಿ ಫೈರಿಂಗ್ ರೇಂಜ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಶಾರ್ಟ್ ಗನ್ ಬುಲೆಟ್ ನಲ್ಲಿ ಸಣ್ಣ ಸಣ್ಣ ಬಾಲ್ಸ್ ಗಳನ್ನ ಬಳಕೆ ಮಾಡಲಾಗುತ್ತೆ. ಇದರಿಂದ ಗುಂಡು ದೂರ ಹೋದಂತೆ ಸಣ್ಣ ಸಣ್ಣ ಗುಂಡುಗಳಾಗಿ ಚದರಿ ಹೋಗ್ಬಿಡುತ್ತೆ. ಇದರಿಂದ ಪ್ರಾಣಕ್ಕೆ ಹಾನಿಯಾಗುವ ಸಾಧ್ಯತೆ ತೀರಾ ಕಡಿಮೆ. ಇದೇ ಕಾರಣಕ್ಕೆ ರಿಕಿ ರಾಯ್ ಭುಜ ಹಾಗೂ ಮೂಗಿಗೆ ಗಾಯವಾಗಿರೋದು ಅಂತ ಇದು ಈಗ ಪೊಲೀಸರ ಅನುಮಾನಕ್ಕೆ ಕಾರಣ ಆಗಿದೆ. ಪ್ರೊಫೆಷನಲ್ ಶಾರ್ಪ್ ಶೂಟರ್ಸ್ ಮಾಡಿರೋ ಬದಲು ಸೆಕ್ಯೂರಿಟಿ ಏನಾದರೂ ಮಿಸ್ಫೈರ್ ಮಾಡಿದ್ರ ಅನ್ನೋ ಶಂಕೆ ಸದ್ಯ ಈ ಆಂಗಲ್ ನಲ್ಲೂ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಬಿಡದಿ ಪೊಲೀಸರು. ಆ ರೇಂಜ್ ತುಂಬಾ ದೂರ ಇದೆ. ಮತ್ತೊಂದು ಕಡೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕಿ ರಾಯ್ಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಅವರು ಪ್ರಜ್ಞೆ ಬಂದ್ಮೇಲೆ ಗೊತ್ತಾಗುತ್ತೆ. ಅವರು ಡ್ರೈವರಿಂದ ಹೇಳಿಕೆಯನ್ನು ಪಡ್ಕೊಳ್ಬೇಕು, ಅದು ಕೂಡ ಆಗಬೇಕು. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಸ್ಪತ್ರೆ ಹತ್ತಿರ KSRP ವಾಹನ ಇದೆ, ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸೆಕ್ಯೂರಿಟಿ ಪರ್ಪಸ್. ಹಲವು ಅನುಮಾನಗಳನ್ನು ಇಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ ಪೊಲೀಸರಿಂದ. ಪ್ರೊಫೆಷನಲ್ ಶೂಟರ್ ಸ್ಟನ್ ಗನ್ ಅದರಿಂದ ಫೈರ್ ಆಗಿದ್ದ. ರಿವಾಲ್ವರ್ ಬಳಸೋದೇ ಹೆಚ್ಚು ಅವರೆಲ್ಲರೂ. ಆಲ್ಮೋಸ್ಟ್ ಈ ಪ್ರೊಫೆಷನಲ್ ಶಾರ್ಪ್ ಶೂಟರ್ಸು ಅಂತಂದರೆ ರಿವಾಲ್ವರ್ನೇ ಬಳಸೋದು ಜಾಸ್ತಿ, ಅಥವಾ ಸ್ಟನ್ ಗನ್ನನ್ನೇ ಯೂಸ್ ಮಾಡೋದು ಜಾಸ್ತಿ. ಶಾರ್ಟ್ ಗನ್ ಬಳಸಿದ್ದಾರೆ. ಈ ಶಾರ್ಟ್ ಗನ್ ಜಾಸ್ತಿ ಯೂಸ್ ಮಾಡೋದು, ಅಥವಾ ಈಗ ಸಿಗ್ತಾ ಇರೋ ಪ್ರಾಥಮಿಕ ಹಂತದಲ್ಲಿ ರಿಕಿ ರಾಯ್ ಯೂಸ್ ಮಾಡ್ತಾರೆ, ಜೊತೆಗೆ ಅವರ ಅಂಗರಕ್ಷಕರು ಬಳಸ್ತಾರೆ, ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಬಳಸ್ತಾರೆ. ಹಾಗಾಗಿ ಮಿಸ್ಫೈರ್ ಆಗಿರೋ ಬಗ್ಗೆ ಪೊಲೀಸರು ಆ ಆ್ಯಂಗಲ್ನಲ್ಲೂ ತನಿಖೆ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮತ್ತಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಮಣಿಪಾಲ್ ಆಸ್ಪತ್ರೆಯಿಂದ ಲೈನ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಸದ್ಯ ರಿಕಿ ರಾಯ್ ಪರಿಸ್ಥಿತಿ ಹೆಂಗಿದೆ, ಜೊತೆಗೆ ಸೆಕ್ಯೂರಿಟಿ ಹೆಂಗಿದೆ ಅಂತ ಸುತ್ತಮುತ್ತ? ಶರತ್, ಏನಂತಂದರೆ ತಡರಾತ್ರಿ ಬಿಡದಿ ಬಳಿ ಆದಂತಹ ಒಂದು ಫೈರಿಂಗ್ನಲ್ಲಿ ಮುತ್ತಪ್ಪರೈ ಅವರ ಪುತ್ರ ರಿಕಿ ರಾಯ್ಗೆ ಗಾಯ ಆಗಿರುವಂಥದ್ದು. ಗುಂಡು ತಗಲಿ ಆತನ ಮೂಗು ಮತ್ತು ಕೈಗೆ ಗಾಯ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ನಿನ್ನೆ ತಡರಾತ್ರಿ ಆಸ್ಪತ್ರೆಗೆ ಕರ್ಕೊಂಡು ಬಂದು ಇಲ್ಲಿ ದಾಖಲು ಮಾಡಿದ್ದಾರೆ. ಇನ್ನು ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. ಇವತ್ತು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಅವರಿಗೆ ಒಂದು ಮೂಗಿಗೆ ಸಂಬಂಧಪಟ್ಟಂತೆ ಒಂದು ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಗುತ್ತೆ ಅಂತ ಹೇಳಿ, ಸದ್ಯ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದು ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗ ಅವರು ಪ್ರಜ್ಞೆ ಬಂದಿದ್ದು ಏನು ಘಟನೆ ನಡೆದಂತಹ ಒಂದು ಬಿಡದಿ ಪೊಲೀಸ್ ಠಾಣಾ ವ್ಯಾಪ್ತಿಯಾಗಿರೋದ್ರಿಂದ ಪೊಲೀಸರು ಬಂದು ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಳುವ ಸಾಧ್ಯತೆಗಳಿದೆ. ಯಾಕಂತಂದರೆ ಈಗ ಅವರಿಗೆ ಹೇಳಿಕೆಗಳನ್ನು ಕೊಡುವಷ್ಟರ ಮಟ್ಟಿಗೆ ಚೇತರಿಸಿಕೊಂಡಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಯಾವುದೋ ಭೂಗತ ಪಾತಕಿಗಳಾಗಿರ್ಬೋದು, ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಅವರ ಮೇಲೆ ಫೈರ್ ಆಗಿದೆ ಅಂತ ಹೇಳಿ ಏನು ಒಂದು ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಅದೇ ಒಂದು ಪ್ರಕರಣಕ್ಕೆ ಈಗ ಒಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು ಏನಂತ ಹೇಳಿದ್ರೆ ಮಿಸ್ ಫೈರ್ ಆಗಿರುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅವರ ಬಿಡದಿಯ ತೋಟದ ಬಳಿ ಇರುವಂತಹ ಅಂಗರಕ್ಷಕರು ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಒಂದು ಶಾರ್ಟ್ ಗನ್ ಅನ್ನು ಕೂಡ ಬಳಸ್ತಾರೆ. ಈ ಒಂದು ಪ್ರಕರಣದಲ್ಲೂ ಕೂಡ ಅವರ ರಿಕಿ ರಾಯ್ ಮೇಲೆ ಆಗಿರುವಂತಹ ದಾಳಿ ಏನಿದೆ ಅದು ಕೂಡ ಶಾರ್ಟ್ ಗನ್ ಇಂದ ಆಗಿರುವಂತಹದ್ದು. ಅಂದರೆ ಈ ಒಂದು ರಿವಾಲ್ವರ್ ಅಥವಾ ಏನು ಒಂದು ಪಿಸ್ತೂಲ್ ಅಂತ ಏನು ಬಳಸ್ತಾರೆ ಅದರ ಕಂಪೇರ್ ಮಾಡಿದ್ರೆ ಅದರ ರೇಂಜ್ ಕೂಡ ಸಾಕಷ್ಟು ಕಡಿಮೆ ಇರುವಂತಹದ್ದು. ಸಾಕಷ್ಟು ಹತ್ತಿರದಿಂದ ಅದನ್ನು ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಶಾರ್ಟ್ ಗನ್ ಇಂದ ಪ್ರಾಣಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಇದೊಂದು ತೀರಾ ಹತ್ತಿರದಿಂದನೇ ಈ ಒಂದು ಗನ್ ಆಗಿರೋದ್ರಿಂದಾಗಿ ಅದು ಬಾಲ್ಸ್ಗಳೇನಿದೆ ಅದರಲ್ಲಿ ಬಳಸುವಂತಹದ್ದು ಕೂಡ ಚೆದರಿ ಅದರ ಮೂಗಿಗೆ ಮತ್ತು ಕೈಗೆ ತಾಕಿರುವ ಸಾಧ್ಯತೆ ಇದೆ ಅಂತ ಹೇಳಿ. ಒಂದು ವೇಳೆ ಪ್ರೊಫೆಷನಲ್ ಶಾರ್ಪ್ ಶೂಟರ್ಗಳೇ ಆಗಿದ್ದರೆ ಸೊ ಅವರ ಪ್ರಾಣಕ್ಕೂ ಕೂಡ ಕುತ್ತಾಗುವ ಸಾಧ್ಯತೆ ಇತ್ತು. ಸೊ ಹಾಗಾಗಿ ಇಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಅಪ್ಡೇಟ್ಗಳು ಕೂಡ ಲಭ್ಯ ಆಗ್ತಾ ಇದೆ. ಹಾಗಾಗಿ ಪೊಲೀಸರಿಗೂ ಕೂಡ ಇದು ಅನುಮಾನ ವ್ಯಕ್ತ ಆಗ್ತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಮಿಸ್ಫೈರ್ ಆಗಿದೆಯಾ ಅನ್ನುವಂತಹ ಆ್ಯಂಗಲ್ನಲ್ಲೂ ಕೂಡ ತನಿಖೆಗೆ ಮುಂದಾಗ್ತಾ ಇರುವಂತಹದ್ದು. ಜೊತೆಗೆ ಏನಾದರೂ ಒಂದು ವೇಳೆ ಶಾರ್ಪ್ ಶೂಟರ್ಗಳೇನಾದರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಾರ್ಗೆಟ್ ಮಾಡಿ ಅವರ ಮೇಲೆ ಏನಾದರೂ ಹಲ್ಲೆಗೆ ಮುಂದಾಗಿದ್ದರೆ ಬಹುಶಃ ಅವರ ಜೀವ ಉಳಿಸುವುದು ಕೂಡ ಕಷ್ಟ ಆಗ್ತೈತೆ. ಯಾಕಂದರೆ ಸಾಕಷ್ಟು ಬಾರಿ ಇಂತಹ ಪ್ರಕರಣಗಳನ್ನು ನೋಡಿದಂಥ ವೇಳೆಯಲ್ಲಿ
ಅವರು ಶೂಟ್ ಮಾಡಿದಂಥ ವೇಳೆಯಲ್ಲಿ ಅವರು ಬದುಕುಳಿದಿರುವ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ. ಆದರೆ ಈ ಒಂದು ಪ್ರಕರಣವನ್ನು ನಾವು ಗಮನಿಸ್ತಾ ಹೋಗೋದಾದರೆ ಎಲ್ಲೋ ಒಂದು ಕಡೆ ಮಿಸ್ಫೈರಿಂಗ್ ಆಗಿದೆಯಾ ಅನ್ನುವಂಥ ಅನುಮಾನ ಕೂಡ ದಟ್ಟ ಹೋಗ್ತಾ ಇರುವಂಥದ್ದು. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. ಅವರ ಕುಟುಂಬಸ್ಥರು ಕೂಡ ಬರುವ ಸಾಧ್ಯತೆ ಇರುವಂಥದ್ದು. ಯಾವುದೇ ಅಹಿತಕರ ಘಟನೆಗಳು ಅಥವಾ ಅವರ ಕುಟುಂಬಸ್ಥರಾಗಿರ್ಬೋದು ಅವರಿಗೆ ಸಂಬಂಧಪಟ್ಟಂಥವರು ಇಲ್ಲಿ ಆಸ್ಪತ್ರೆ ಬಳಿ ಬರುವ ಸಾಧ್ಯತೆ ಇರೋದ್ರಿಂದಾಗಿ ಸೆಕ್ಯೂರಿಟಿಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಒಂದು KSRP ವಾಹನ ಸೇರಿದಂತೆ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಆಸ್ಪತ್ರೆಯಲ್ಲಿ ಸಾಕಷ್ಟು ಜನ ರೋಗಿಗಳು ಕೂಡ ಚಿಕಿತ್ಸೆ ಪಡಿತಾ ಇರ್ತಾರೆ. ಅವರ ಸಂಬಂಧಿಕರು ಸೇರಿದಂತೆ ಅವರ ಆಪ್ತರು ಕೂಡ ಬರ್ತಾರೆ. ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಸದ್ಯಕ್ಕೆ ಈಗ ಅವರಿಗೆ ಒಂದು ಶಸ್ತ್ರಚಿಕಿತ್ಸೆ ಕೂಡ ಮುಂದುವರೆದಿದ್ದು ಯಾವುದೇ ಪ್ರಾಣಾಪಾಯ ಇಲ್ಲ. ಸದ್ಯಕ್ಕೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಿ ಕೂಡ ವೈದ್ಯರು ತಿಳಿಸ್ತಾ ಇರುವಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.